ಮುನಿರತ್ನ ಅವರನ್ನು ಶಾಸಕ ಸ್ಥಾನದಿಂದ ಕೂಡಲೇ ವಜಾಗೊಳಿಸುವಂತೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗ ಆಗ್ರಹಪಡಿಸಿದೆ. ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ಘಟಕದ ಜಿಲ್ಲಾಧ್ಯಕ್ಷ ಎನ್ ನರಸಿಂಹಯ್ಯ ಮಾತನಾಡಿದರು. ಈ ರಾಷ್ಟ್ರದಲ್ಲಿ ಇವತ್ತು ನಡೀತಾ ಇರತಕ್ಕಂಥ ಬೆಳವಣಿಗೆಗಳು ನೋಡಿದ್ರೆ ಸಂವಿಧಾನವನ್ನು ಹಣ ಮಡಗಿರ್ತಕ್ಕಂಥವ್ರು ಮತ್ತು ಜಾತಿ ಪ್ರಾಬಲ್ಯ ಇರ್ತಕ್ಕಂಥವ್ರು ಸಂವಿಧಾನವನ್ನು ಹೆಂಗೆ ಬೇಕಾದ್ರೂ ದುರ್ಬಳಕೆ ಮಾಡಿಕೊಂಡು ಅಧಿಕಾರವನ್ನು ಈ ರಾಷ್ಟ್ರದಲ್ಲಿ ಚಲಾಯಿಸ್ಬೋದು ಅಂತಕ್ಕಂಥದ್ದಕ್ಕೆ ಮತ್ತು ಗೂಂಡಾಗಳಾಗಿದ್ರೂ ನಾವು ಇಲ್ಲಿ ರಾಜ್ಯಭಾರ ಮಾಡ್ಬೋದು, ನಾವು ಏನು ಬೇಕಾದ್ರೂ ಮಾಡ್ಬೋದು ಅಂತ ಅನ್ನೋದಕ್ಕೆ ಉದಾಹರಣೆ ಈ ರಾಜರಾಜೇಶ್ವರಿ ನಗರದ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಮುನಿರತ್ನ ಅವರು ಮೊನ್ನೆ ನಡೆದಂಥ ಒಂದು ನಾಲ್ಕು ದಿನದಲ್ಲಿ ನಡೆದಂಥ ಒಂದು ನಡವಳಿಕೆಗಳು ನೋಡಿದ್ರೆ ಅವ್ರನ್ನ ಯಾವ ಪಕ್ಷ ಬೆಂಬಲಿಸುತ್ತೋ ಆ ಪಕ್ಷಕ್ಕೆ ಮೊಟ್ಟ ಮೊದಲಾಗಿ ನಾವು ಹೇಳಕ್ಕೆ ಬಯಸ್ತೇವೆ. ಕಾರಣ ಏನು ಅಂದರೆ ಅವ್ರಿಗೆ ಸಂವಿಧಾನದ ಮೌಲ್ಯಗಳೇ ಗೊತ್ತಿಲ್ಲದೆ ಇರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಮತ್ತು ಸಮಾಜದ ಘನತೆ ಗೌರವ ಗೊತ್ತಿಲ್ಲದೆ ಇರತಕ್ಕಂಥ ವ್ಯಕ್ತಿಯನ್ನು ಆ ಪಕ್ಷದಿಂದ ಅಭ್ಯರ್ಥಿಯಾಗಿ ಮಾಡಿ ಇವತ್ತು ಅವರು ಮಾಜಿ ಸಚಿವರಾಗ್ತಾರೆ. ಅವರು ಸಚಿವರಾಗುವಾಗ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನಾವು ಭಾರತ ದೇಶದ ಸಂವಿಧಾನವನ್ನು ಚಾಚು ತಪ್ಪದ ಪಾಲಿಸ್ತೀವಿ ಅಂತಕ್ಕಂಥ ಎಲ್ಲ ಅಂಕಿಅಂಶಗಳನ್ನು ಓದಿ ರಾಜ್ಯಪಾಲರ ಮುಖಾಂತರ ಅವ್ರ ಪ್ರತಿಜ್ಞಾವಿಧಿ ಓದುವಾಗ ಇವತ್ತು ಅವ್ರ ನಡವಳಿಕೆ ಇದೆಯಲ್ಲ ಆ ನಡವಳಿಕೆ ತದ್ವಿರುದ್ಧವಾಗಿದೆ. ಒಬ್ಬ ಡಿಕ್ಟೇಟರ್ ಕೂಡ ಆ ರೀತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಅವರ ಒಂದು ದೌರ್ಜನ್ಯ ಅಂದರೆ ಒಬ್ಬ ಪರಿಶಿಷ್ಟ ಜಾತಿ ಒಬ್ಬ ನೌಕರನ್ನ ಏನೋ ಅವನು ವಲಯ ಅಂತಕ್ಕಂಥ ಶಬ್ದ ಪ್ರಯೋಗ, ಆ ಶಬ್ದ ಪ್ರಯೋಗದ ಜೊತೆಗೆ ಅವಹೇಳನಕಾರಿ ವಿಚಾರವಾಗಿ ಅವ್ರಿಗೆ ಹೇಳ್ತಕ್ಕಂಥದ್ದು ಮತ್ತು ಭಾರತ ದೇಶದ ಸಂವಿಧಾನ ಕೊಟ್ಟಿರ್ತಕ್ಕಂಥ ಒಂದು ಅಮೂಲ್ಯವಾದಂಥ ಒಂದು ಏನು ನಮಗೆ ಕೊಡುಗೆ ಅಂದರೆ ಹೆಣ್ಣು ಮಕ್ಕಳ ಗೌರವವನ್ನು ಕಾಪಾಡಬೇಕು. ಮೊಟ್ಟ ಮೊದಲನೇದಾಗಿ ಇದು ಮಹಾತ್ಮ ಗಾಂಧೀಜಿಯವರ ಒಂದು ಶ್ರೇಷ್ಠವಾದಂಥ ಒಂದು ಅಂಶ ಆಗಿತ್ತು. ಒಬ್ಬ ಹೆಣ್ಣು ಮಗಳನ್ನ ನೀನು ಹೆಂಡ್ತಿನ ತಗೊಂಡೋಗಿ ಹೇಳ್ಬಾರ್ದು ಮಾಧ್ಯಮದಲ್ಲಿ. ನಾವು ಅವ್ರು ಹೇಳವ್ರೆ ನೀನು ಹೆಂಡ್ತಿನ ಅಲ್ಲಾಕೋ ಮನಗಿಸ್ತೀಯ ತಂದು ಇಲ್ಲಿ ಮನಗಿಸೋ ನನ್ನ ಹತ್ರಕ್ಕೆ ಅಂತಕ್ಕಂಥ ವಿಚಾರ ಇದೆಯಲ್ಲ, ಯಾವ ಒಬ್ಬ ಸರ್ವಾಧಿಕಾರಿ ಯಾವೊಬ್ಬ ರಾಜ ಆಗಿದ್ದವನು ಕೂಡ ಹೇಳೋಕ್ಕೆ ಸಾಧ್ಯ ಇಲ್ಲ ಮಾತ್ರ. ಅಷ್ಟು ದರ್ಪ ದೌರ್ಜನ್ಯ ಆ ವ್ಯಕ್ತಿನಲ್ಲಿದೆ ಅಂದರೆ ಅವನು ಶಾಸಕ ಸ್ಥಾನಕ್ಕೆ ಅನರ್ಹ. ಇದನ್ನ ನಮ್ಮ ರಾಜ್ಯಪಾಲರು ಗೌರವವಾಗಿ ಇವತ್ತು ಒಂದು ಸಮಾಜದ ಮೇಲೆ ದೌರ್ಜನ್ಯ ಮಾಡ್ತಾರೆ, ಒಂದು ಸಮಾಜದ ಹೆಸರು ಹೇಳಿ ಅವಹೇಳನ ಮಾಡ್ತಾರೆ, ಪರಿಶಿಷ್ಟ ಜಾತಿ ಹೆಸರು ಹೇಳಿ ಮತ್ತು ಹೆಣ್ಮಕ್ಳ ಬಗ್ಗೆ ಅವಹೇಳನಕಾರಿಯಾದಂಥ ಮಾತಾಡ್ತಾನೆ ಮತ್ತು ಇನ್ನೊಂದು ಸಮಾಜದ ಬಗ್ಗೆ ಮಕ್ಕಳಿಗಾದ್ರೆ ನೀನು ಅಂತಕ್ಕಂಥ ಇನ್ನೊಂದು ಸಮಾಜನ ಉದ್ರೇಕ ಮಾಡ್ತಕ್ಕಂಥ ಈ ಸಮಾಜದ ಶಾಂತಿಯನ್ನು ಕದಿರ್ತಕ್ಕಂಥ ಮಾಡ್ತಕ್ಕಂಥ ಈ ಥರದ ಒಬ್ಬ ಏನು ರಾಜಕೀಯ ವ್ಯಕ್ತಿ ಇವನ್ನ ನಾವು ಈ ಮೂಲಕ ನಾವು ನಮ್ಮ ಮುಖಾಂತರ ನಾವು ಕೇಳ್ಕೊಳ್ಳೋದೇನೆಂದರೆ ಭಾರತ ದೇಶದ ಸಂವಿಧಾನಕ್ಕೆ ಯಾರು ದೊಡ್ಡವರಲ್ಲ, ನ್ಯಾಯಾಂಗಕ್ಕೆ ಯಾರು ದೊಡ್ಡವರಲ್ಲ, ಎಲ್ಲ ಅದರ ಅಡಿನಲ್ಲಿ ಕೆಲಸ ಮಾಡಬೇಕಾಗ್ತದೆ. ಇವನು ಎಲ್ಲಕ್ಕೂ ಮೀರಿ ಇವತ್ತು ತಾನೇ ಮಾಡಿರ್ತಕ್ಕಂಥ ತಪ್ಪನ್ನ ಮಾಧ್ಯಮಗಳ ಮುಂದೆ ಹೇಳ್ತಾನೆ, ನಾನು ಮಾಡೇ ಇಲ್ಲ, ನಾನು ಮಾತಾಡೇ ಇಲ್ಲ ಅಂತ. ಇದಕ್ಕೆ ದಯಮಾಡಿ BJPಯವರು ಇವತ್ತು ನಮ್ಮ ಸ್ನೇಹಿತರು ಹೇಳಿದ್ರು, ತಪ್ಪೇ ಮಾಡದೇ ಇರತಕ್ಕಂಥ ವಿಚಾರನ ಬಹುದೊಡ್ಡದಾಗಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಪ್ರಸ್ತಾಪ ಮಾಡಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಿ ಅಂತಕ್ಕಂಥ ಕೇಳ್ತಕ್ಕಂಥ ಒಂದು ರಾಷ್ಟ್ರೀಯ ಪಕ್ಷ ಇವತ್ತು ಅವ್ರ ಪಕ್ಷದಲ್ಲಿ ಒಬ್ಬ ನಾವು ಹೇಳ್ತೀವಿ ಅವನು ಅವಿವೇಕಿನೇ, ಅವನು ರಾಜ್ಯಾಂಗಬದ್ಧವಾಗಿ ಮಾತಾಡೋ ಯೋಗ್ಯತೆ ಇಲ್ಲದ್ರೆ ಅವನು ಅವಿವೇಕಿನೇ, ಅವನು ಕಾನೂನುಬದ್ಧವಾಗೂ ಅವನು ಅವಿವೇಕಿನೇ. ಆ ಥರದವನವ್ರ ಪಕ್ಷದಲ್ಲಿ ಇವತ್ತು ಕೂಡಲೇ ಅವ್ರ ಪಕ್ಷಕ್ಕೆ ಏನಾದ್ರು ಘನತೆ ಗೌರವ ಸಿದ್ಧಾಂತ ಇದ್ದರೆ ಕೂಡಲೇ ಅವನ ಪಕ್ಷದ ವತಿಯಿಂದ ಅವನ್ನ ಮೊದಲು ಡಿಸ್ಮಿಸ್ ಮಾಡಬೇಕು. ಮತ್ತು ಅದೇ ಪಕ್ಷದವರು ಅವರು ನಾವೆಲ್ಲ ದೊಡ್ಡ ಮೌಲ್ಯಗಳನ್ನು ಮಾಡಿಕೊಂಡಿರ್ತಕ್ಕಂಥ ಪಕ್ಷ ಅಂತ ಹೇಳ್ತಾರೆ, ಅವರು ಕೂಡ ಗವರ್ನರ್ಗೆ ಮತ್ತು ರಾಷ್ಟ್ರಪತಿಗೆ ಶಿಫಾರಸು ಮಾಡಬೇಕು. ಈ ವ್ಯಕ್ತಿನ ಮೊದಲು ರಾಜಕೀಯದಿಂದ ಮೊದಲು ಶಾಸಕ ಸ್ಥಾನ ನಿವೃತ್ತಿ ಮಾಡಿ ಅಂತ ಈ ಮೂಲಕ ನಾವು ಇಡೀ ರಾಜ್ಯಾದ್ಯಂತ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ರಾಷ್ಟ್ರ ಮಟ್ಟಕ್ಕೂ ಕೊಂಡೊಯ್ತೀವಿ. ಅವನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋವರೆಗೂ ನಾವು ಸುಮ್ಮನೆ ಇರೋದೇ ಇಲ್ಲ.
ಕಾರಣ ಏನು ಅಂದರೆ ಇವರು ಸಮಾಜಕ್ಕೆ ಕಂಟಕ ಪ್ರಿಯರು. ಸಮಾಜದ ಇವರು ದರ್ಪ ದೌರ್ಯದಿಂದ ರಾಜ್ಯಭಾರ ಮಾಡಬಹುದು. ನಾವು ಹಣವನ್ನು ಹೆಂಗಾದರೂ ಸಂಪಾದನೆ ಮಾಡಿ ರಾಜಕೀಯವನ್ನು ಕೊಂಡ್ಕೊಳ್ಬೋದು, ನಾವು ಪ್ರಜಾಪ್ರಭುತ್ವವನ್ನು ಅಂತಕ್ಕಂಥ ಈ ಥರದ ವ್ಯಕ್ತಿಗಳಿಗೆ ಇವತ್ತು ಗಂಧವೆತ್ತ ರಾಜ್ಯಪಾಲರಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳ ಮುಖಾಂತರ ನಾವೆಲ್ಲ ಈ ಸಭೆ ಮಾಧ್ಯಮದ ಇದು ಮುಗಿದ ತಕ್ಷಣ ಜಿಲ್ಲಾಧಿಕಾರಿಗಳನ್ನ ಭೇಟಿ ಆಗ್ತೀವಿ ಮತ್ತು ಏನು ರಾಜ್ಯಪಾಲರಿಗೆ ಇದರ ಒಂದು ಮನವಿಯನ್ನು ಹೋಗುವಂಥ ಒಂದು ವ್ಯವಸ್ಥೆ ಕೂಡ ಮಾಡ್ತೀವಿ. ಕಾರಣ ಇಷ್ಟೇ, ನಾವ್ಯಾರು ದೊಡ್ಡವರಲ್ಲ. ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನವೇ ದೊಡ್ಡದು. ಅದಕ್ಕೆ ಸಂವಿಧಾನಕ್ಕೆ ಯಾರು ವಿರುದ್ಧ ಆಯ್ತಾರೋ ಅವ್ರ ಮೇಲೆ ಘನತೆವೆತ್ತ ರಾಜ್ಯಪಾಲರು ಇರ್ಬೋದು, ರಾಷ್ಟ್ರಪತಿಗಳು ಇರ್ಬೋದು ಮತ್ತು ಸ್ಪೀಕರ್ಗೂ ಕೂಡ ಇವರು ಶಾಸಕ ಸ್ಥಾನವನ್ನು ರದ್ದು ಮಾಡೋಕ್ಕೆ ನೀವು ಶಿಫಾರಸು ಮಾಡಬೇಕು ಅಂತ ಈ ಮೂಲಕ ತಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಬಂಧುಗಳೇ, ಏನು ಆರ್ ಆರ್ ನಗರದ ಶಾಸಕರು ಮಾಜಿ ಸಚಿವರಾದಂಥ ಮುನಿರತ್ನಮರವರು ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳಿಗೆ ಬಲಿಕೊಟ್ಟು ಅಸ್ಪೃಶ್ಯತೆ ಆಚರಣೆ ಮಾಡುವ ನಿಟ್ಟಿನಲ್ಲಿ ಇವತ್ತು ಒಲೆಯನ ಹತ್ರ ನಿನ್ನ ಹೆಂಡತಿಯನ್ನು ಮಲಗಿಸು ಅಂತಕ್ಕಂಥ ಮಾತನ್ನು ಹೇಳೋದ್ರ ಮುಖಾಂತರ 2-3 ಬಾರಿ ಒಲೆಯ ಅಂತಕ್ಕಂಥ ಪದವನ್ನು ಬಳಸಿ ಆ ವ್ಯಕ್ತಿಗೂ ಕೂಡ ಕೊಲೆ ಬೆದರಿಕೆಯನ್ನು ಹಾಕಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಏನು ಈ ರಾಜ್ಯದಲ್ಲಿ ಒಕ್ಕಲಿಗರಾಗಿರ್ಬೋದು, ಪರಿಶಿಷ್ಟ ಜಾತಿಯ ಒಲೆಯರಾಗಿರ್ಬೋದು ಅಥವಾ ಮಾದಿಗರು ಅಥವಾ ಇನ್ನಿತರ ನಮ್ಮ ಪಂಗಡದ ಎಲ್ಲರೂ ಕೂಡ ಶಾಂತಿಯುತವಾಗಿ ಸಹಬಾಳ್ವೆಯಿಂದ ಇವತ್ತು ರಾಜ್ಯದಾದ್ಯಂತ ನೆಮ್ಮದಿಯನ್ನು ಬದುಕ್ತಾ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ 2 ಪಂಗಡಗಳಿಗೂ ಸೇರಿ ಇವತ್ತು ಏನು ಒಕ್ಕಲೂರು ಮತ್ತು ಒಲೆಯರನ್ನ ಎತ್ಕಟ್ಟಂಥ ಮಾತನ್ನು ಕೂಡ ಇವತ್ತು ಆಡಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಮತ್ತು ಒಲೆಯ ಅಂತಕ್ಕಂಥ ಪದವನ್ನು ಬಳಸಿ ಅಸ್ಪೃಶ್ಯತೆ ಆಚರಣೆ ಮಾಡಿರ್ತಕ್ಕಂಥದ್ದು, ಕೊಲೆ ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿರ್ತಕ್ಕಂಥದ್ದು ಮತ್ತು ಅವರು ಈ ಹಿಂದೆನೂ ಕೂಡ ತಮ್ಮ ಚುನಾವಣೆಯಲ್ಲಿ ಸಾವಿರಾರು ಮತ ಚೀಟಿಗಳನ್ನು ಸ್ವಯಂ ಇವರೇ ಇಟ್ಕೊಂಡು ಮತದಾನವನ್ನು ಮಾಡಿಸ್ಕೊಂಡು ಹಿಂದೆ 2-3 ಸಾರಿ ಗೆದ್ದು ಬಂದಿರತಕ್ಕಂಥದ್ದು ಮತ್ತು ಈಗಾಗಲೇ ಪತ್ರಿಕಾ ವರದಿಗಳಲ್ಲೂ ಕೂಡ ನಾವೆಲ್ಲ ನೋಡಿದ್ದೀವಿ. ಹೀಗಾಗಿ ಅಕ್ರಮವಾಗಿ ತಮ್ಮ ಶಾಸಕ ಸ್ಥಾನವನ್ನು ಪಡೆಯೋದ್ರ ಮುಖಾಂತರ ಇವತ್ತು ರಾಜ್ಯದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥದ್ದು, ಅಸ್ಪೃಶ್ಯತೆ ಆಚರಣೆ ಮಾಡ್ತಕ್ಕಂಥದ್ದು, ಕೊಲೆ ಬೆದರಿಕೆ ಹಾಕಿರ್ತಕ್ಕಂಥ ಇಂಥ ಒಬ್ಬ ನೀಚ ಶಾಸಕ ಇವತ್ತು ಶಾಸಕನಾಗಿರಬಾರ್ದು, ಅವನ್ನ ವಜಾಗೊಳಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡೋದ್ರ ಮುಖಾಂತರ ಏನು BJP ಪಕ್ಷ ಇವತ್ತು ನಾವು ಏನು ಸಂಸ್ಕೃತಿನ ಅಳವಡಿಸ್ಕೊಂಡಿದ್ದೀವಿ, ಭಾರತ ಮಾತೆನೇ ನಮ್ಮದು ಅಂತಕ್ಕಂಥ ಹೇಳೋ ಒಂದು ಪಕ್ಷ ಇವತ್ತು ಅವನ್ನ ಈ ಕೂಡಲೇ ವಜಾ ಮಾಡಬೇಕು ಅಂತ ಈ ಒಂದು ಸಭೆಯ ಪರವಾಗಿ ನಾನಾದರೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇವತ್ತು ಮುನಿರತ್ನರವರು ಒಬ್ಬ ಜವಾಬ್ದಾರಿ ಶಾಸಕರಾಗಿ, ಮಾಜಿ ಸಚಿವರಾಗಿ ಅವರು ಆಡಿರತಕ್ಕಂಥ ಮಾತು, ಅವರು ಸಂವಿಧಾನದ ಸ್ಪಷ್ಟ ಉಲ್ಲಂಘನೆಯನ್ನು ಮಾಡಿದ್ದಾರೆ. ಅವರು ಶಾಸಕರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಸಂವಿಧಾನದ ಹೆಸರಿನಲ್ಲಿ ಯಾವುದೇ ರಾಗ ದ್ವೇಷ ಇಲ್ಲದೆ ನಾನು ಪ್ರಜಾಪ್ರಭುತ್ವದ ಉಳಿವಿಗಾಗಿ, ಸಂವಿಧಾನದ ಉಳಿವಿಗಾಗಿ, ಕಾನೂನು ರಕ್ಷಣೆ ಮಾಡೋದಕ್ಕೋಸ್ಕರ ನಾನು ಶಾಸಕನಾಗಿದ್ದೀನಿ, ನಾನು ಏನು ಸಂವಿಧಾನದ ಅಂಶಗಳವೆ ಅದನ್ನು ನಾನು ಚಾಚು ತಪ್ಪಿ ಪಾಲಿಸ್ತೀನಿ ಅಂತ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಒಬ್ಬ ಶಾಸಕ ತನ್ನ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಮಾಗಡಿ ತಾಲೂಕಿನವನು ಚೆಲುವರಾಜ್ ಅಂತ ಗುತ್ತಿಗೆದಾರ, ಅವನ ಹತ್ರ ಲಂಚಕ್ಕೆ ಬೇಡಿಕೆ ಇಡ್ತಾರೆ. ಲಂಚಿಗೆ ಬೇಡಿಕೆ ಇಟ್ಟರೆ ಅವನು ಕಸ ಎತ್ತಲ್ಲ ಅಥವಾ ಅದರಲ್ಲಿ ಏನೋ ಮೋಸ ಮಾಡಿ ಆ ಹಣ ಉಳಿಸ್ತಾನೆ. ಆ ಉಳಿಸಿರೋ ಹಣದಲ್ಲಿ ಮುನಿರತ್ನರಿಗೆ 30 ಲಕ್ಷ ರೂಪಾಯಿ ಹಣ ಕೊಡಬೇಕು. ಈ 30 ಲಕ್ಷ ಹಣ ಅಂತಂದರೆ ಈ ಮೋಸದಲ್ಲಿ ಶಾಸಕರು ಅಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಮತ್ತು ಆತನ ಸಹಾಯಕ್ಕೆ ಒಬ್ಬ ವೇಲು ನಾಯ್ಕರ್ ಅಂತಕ್ಕಂಥ ಮಾಜಿ BBMP ಅವನು ತೆರಿಗೆ ಸ್ಥಾಯಿ ಸಮಿತಿ ಮತ್ತು ಬೃಹತ್ ಕಾಮಗಾರಿಗಳ ಸಮಿತಿ ಅಧ್ಯಕ್ಷ ಆಗಿ ಕೆಲಸ ಮಾಡಿದಂಥ ಒಬ್ಬ ಹಿರಿಯ ಆತ ಈ ಗುತ್ತಿಗೆದಾರನ ಸಹಾಯಕ್ಕೆ ಹೋದ ಅಂತ ಹೇಳಿ ಆ ಒಲಿಯನ ಜೊತೆ ನೀನು ಸ್ನೇಹ ಮಾಡಿದ್ದೀಯಾ, ನಿನ್ನ ಹೆಣನ ರೇಣುಕಾ ಸ್ವಾಮಿ ಯಾವ ರೀತಿ ಕೊಲೆ ಅದ ಆ ರೀತಿ ಕೊಲೆ ಮಾಡಿ ನಿನ್ನ ಹೆಣನ ಕಾಲುವಿನಲ್ಲಿ ಬಿಸಾಕ್ತೀನಿ ಕಂಡಿಲ್ವಾ, ಆರ್ ಅಶೋಕ್ ಅವ್ರು ಕೇಳಿಸ್ಕೊಂಡಿಲ್ವಾ, ವಿಜಯೇಂದ್ರ ಅವ್ರು ಕೇಳಿಸ್ಕೊಂಡಿಲ್ವಾ, ನಡ್ಡಾ ಅವ್ರು ಕೇಳಿಸ್ಕೊಂಡಿಲ್ವಾ, ಯಡಿಯೂರಪ್ಪನವ್ರು ಕೇಳಿಸ್ಕೊಂಡಿಲ್ವಾ, ಇವ್ರ ಜೊತೆಯಲ್ಲಿ ಆಪ್ತ ಮಿತ್ರರಾಗಿದ್ದ ಕುಮಾರಸ್ವಾಮಿ ಅವ್ರು ಕೇಳಿಸ್ಕೊಂಡಿಲ್ವಾ? ಯಾಕೆ ಸುಮೋಟೋ ಕಂಪ್ಲೇಂಟನ್ನು ಸ್ವೀಕಾರ ಮಾಡಿ ಇವರನ್ನು ಪಕ್ಷದಿಂದ ಯಾಕೆ ಇದುವರೆಗೂ ಉಚ್ಚಾಟನೆ ಮಾಡಿಲ್ಲ?
ಇದು ನಮ್ಮ ಮೂಲಭೂತ ಪ್ರಶ್ನೆಗಳು. ಇವತ್ತು ಈ ದೇಶದಲ್ಲಿ 76 ವರ್ಷ ಸ್ವಾತಂತ್ರ್ಯ ಬಂದು ಕಳೆದ್ರೂ ಒಬ್ಬ ಶಾಸಕರು ದಲಿತರ ಬಗ್ಗೆ ಮತ್ತು ಕೆಳವರ್ಗದ ನೌಕರರ ಬಗ್ಗೆ ಈ ರೀತಿ ದರ್ಪ ದೌರ್ಜನ್ಯವನ್ನು ತೋರಿಸ್ತಾವ್ರೆ ಅಂದರೆ ನಾವು ಯಾವ ಶತಮಾನದಲ್ಲಿದ್ದೀವಿ? ನಾವು ತ್ರೇತಾಯುಗದಲ್ಲಿದ್ದೀವ, ದ್ವಾಪರ ಯುಗದಲ್ಲಿದ್ದೀವ, ಅಥವಾ ಕಲಿಯುಗದಲ್ಲಿ 2024ರಲ್ಲಿದ್ದೀವ? ಇಂಥವರಿಂದ ಪ್ರಜಾಪ್ರಭುತ್ವ ನಿಜವಾಗ್ಲೂ ಉಳಿತದ ಅಂತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥ ಯಕ್ಷ ಪ್ರಶ್ನೆ. ಇವತ್ತು ಹಲವಾರು ಸ್ಟೇಷನ್ಗಳಲ್ಲಿ ಇಡೀ ರಾಜ್ಯದಲ್ಲಿ ಮುನಿರತ್ನ ಮತ್ತು ಅವರ ಪಟಾಲಂ ವಿರುದ್ಧ FIRಗಳು ದಾಖಲಾಗಿದ್ದಾವೆ. ಇವತ್ತು ನಾವು ಒಂದು ಹೆಜ್ಜೆ ಮುಂದೆ ಹೋಗಿ FIR ಮಾಡಿಸೋದು, ಈಗಾಗಲೇ ಅವರು ಪೊಲೀಸ್ ಬಂಧನದಲ್ಲಿದ್ದಾರೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನಾವು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಶಾಸಕತನ ಇದೆಯಲ್ಲ ಅದನ್ನು ರದ್ದು ಮಾಡಬೇಕು. ಅವ್ನು ಇನ್ಯಾವುದೇ ಚುನಾವಣೆಗೆ ನಿಲ್ಲಬಾರ್ದು. ಆ ರಾಜರಾಜೇಶ್ವರಿ ನಗರದ ಜನತೆಯ ಪರವಾಗಿ ನಾವು ಈ ರಾಜ್ಯದ ಎಲ್ಲ ನೊಂದವರ ಪರವಾಗಿ, ದಲಿತರ ಪರವಾಗಿ ನಾವು ಆಗ್ರಹ ಮಾಡ್ತೇವೆ. ಮಾನ್ಯ ರಾಜ್ಯಪಾಲರು ಅವರು ಇದನ್ನು ಸ್ವಯಂ ಪ್ರೇರಣಾ ದೂರನ್ನು ಸ್ವೀಕಾರ ಮಾಡಿ. ಇವತ್ತು ಯಾರೋ ಅಬ್ರಾಹ್ಮನ್ ಅವರು ಒಂದು ದೂರು ಕೊಟ್ಟರೆ ತಗೋತಾರೆ. ನಾವು ಸಾಮಾನ್ಯ ಪ್ರಜೆಗಳೇ, ನಾವು ಕೊಡುವಂಥ ದೂರನ್ನು ನೀವು ಸ್ವೀಕಾರ ಮಾಡಿ ಅದನ್ನು ಪರಾಮರ್ಶೆ ಮಾಡಿ ನೀವು ಮಾನ್ಯ ಸಭಾಧ್ಯಕ್ಷರಿಗೆ ಶಿಫಾರಸು ಮಾಡಬೇಕು. ಇವರ ಸದಸ್ಯತ್ವವನ್ನು ರದ್ದು ಮಾಡಿ. ಇವರು ಪ್ರಜಾಪ್ರಭುತ್ವಕ್ಕೆ ಕಳಂಕ ಬರುವಂಥ ವ್ಯಕ್ತಿ. ಇವರೆಲ್ಲ ರೌಡಿಗಳು. ಈ ರೌಡಿಗಳ ಕೈಗೆ ನಾವು ಪ್ರಜಾಪ್ರಭುತ್ವವನ್ನು ಕೊಟ್ಟು ಇವತ್ತು ಕೌನ್ಸಿಲರಾದ ಒಂದು ಯಾವುದೋ ಕಾಂಪೌಂಡ್ ಕಟ್ಟುವಾಗ ಒಂದು ಕಾಲೇಜು ಒಂದು ಹೆಣ್ಮಗು ಜಿದ್ದು ಸತ್ತೋಯ್ತಾಳೆ. ಆ ವಿಚಾರನ ಅದನ್ನು ಮರೆ ಮಾಡ್ತಾರೆ. ಇದೇ ಮುನಿರತ್ನ ಕೌನ್ಸಿಲರಾಗಿದ್ದಾಗ ನಡೆದಂಥ ಒಂದು ಹೆಣ್ಮಗಳ ಹತ್ಯೆ ಆಯ್ತದೆ. ಆ ಕೊಲೆಗೆ ಈತನೇ ಕಾರಣ. ಈತನ ಬೇಜವಾಬ್ದಾರಿಯಿಂದ ಕಟ್ಟಿದಂಥ ಕಾಂಪೌಂಡ್ ಬಿದ್ದು ಒಂದು ಹೆಣ್ಮಗಳು ಸಾಯ್ತಾಳೆ ಅಂದರೆ ಅದನ್ನು ಕೊಲೆ ಅಂತ ನಾನು ಭಾವನೆ ಮಾಡ್ತೀನಿ. ಇಂಥ ಒಬ್ಬ ಶಾಸಕ, ಮಾಜಿ ಮಂತ್ರಿ ಇವತ್ತು ತನ್ನ ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂಥ ಗುತ್ತಿಗೆದಾರರಿಗೆ ಈ ಮಟ್ಟದಲ್ಲಿ ನೀವು ದರ್ಪ ದೌರ್ಜನ್ಯ ತೋರಿಸಿ ಜಾತಿ ನಿಂದನೆ ಮಾಡಿ ನೀವು ಅವನ ಇಲ್ಲಿ ರಾತ್ರಿ ನಾನು ಫೋನ್ ಮಾಡಿದ್ದೆ ಚೆಲುವರಾಜ್ ಅವರು, ನಮ್ಮ ಪಕ್ಕೂರಿನವರು. ಏನು ಚೆಲುವರಾಜ್ ಅವರೇ ವಿಚಾರ ಅಂತ. ನನ್ನ ಹತ್ರ ಇನ್ನೂ 2 ಆಡಿಯೋ ಇದ್ದಾವೆ, ನನ್ನ ಮಕ್ಕಳಿದ್ದಾವೆ, ನನ್ನ ಹೆಂಡತಿ ಕೊಲೆ ಮಾಡ್ತಾನೆ ಭಯದಿಂದ ನಾನು ಆಡಿಯೋ ರಿಲೀಸ್ ಮಾಡ್ತಾಯಿಲ್ಲ. ಒಂದು ವೇಳೆ ನನ್ನ ಸಂಸಾರನೇ ಬೇಡ, ನನಗೆ ಈ ಜಗತ್ತೇ ಬೇಡ ಅಂದರೆ ಅದನ್ನು ರಿಲೀಸ್ ಮಾಡಿ ನಾನು ಸತ್ತೋಗ್ತೀನಿ ಅಂತ ಹತಾಶ ಭಾವನೆಗೆ ಅವರು ಹೊರಟದವ್ರೆ. ಇಂಥ ರೌಡಿ MLA ನಮ್ಮ ರಾಜ್ಯಕ್ಕೆ ಬೇಕಾ? ಇವರಿಂದ ನಾವು ನಿರೀಕ್ಷೆ ಮಾಡೋದಾದ್ರೂ ಏನನ್ನ? ಆದ್ದರಿಂದ ಮಾನ್ಯ ರಾಜ್ಯಪಾಲರು ಇವರಿಗೆ ಸುಮೋಟ ಕಂಪ್ಲೇಂಟ್ ಅಂತ ಸ್ವಯಂ ಪ್ರೇರಣೆಯಿಂದ ನಮ್ಮ ದೂರನ್ನು ಸ್ವೀಕಾರ ಮಾಡಿ ಅವರ ಒಂದು ವಿವೇಚನಾ ಶಕ್ತಿಯನ್ನು ಬಳಸಿ ಇವರಿಗೆ ಅನರ್ಹತೆ ಮಾಡಬೇಕು ಅಂತ ಮಾನ್ಯ ವಿಧಾನಸಭಾ ಅಧ್ಯಕ್ಷರಿಗೆ ಶಿಫಾರಸು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಸಿ ಜಯರಾಮ್, ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಯಚಂದ್ರ, ಮುಖಂಡರಾದ ಶಿವಕುಮಾರಸ್ವಾಮಿ, ಶಿವಶಂಕರ್, ಶಿವಲಿಂಗಯ್ಯ, ವೆಂಕಟೇಶ್, ಗುರುಮೂರ್ತಿ ಸೇರಿದಂತೆ ಹಲವರು ಇದ್ದರು.